ಇಲ್ಲಿ ಮೆಂಬರ್ಸ್ನ ಭಾಳ ಸಭ್ಯಸ್ಥರು ಮಾನ ಮರ್ಯಾದೆ ಇರೋರು ಅಂತ ಅನ್ಕೊಂಡಿದ್ವಿ. ಇವ್ರು ಮೂರು ಬಿಟ್ಟರು ಅಂತ ಈಗಲೇ ಗೊತ್ತಾಗ್ತಿರೋದು. ನಮ್ಮನ್ನೆಲ್ಲ ಏಕಾಏಕಿ ಕೆಲಸದಿಂದ ವಜಾ ಮಾಡ್ತಾರೆ ಸರ್. ಏನ್ ಅನ್ಕೊಂಡಿದ್ದೀನ ಪ್ರೊಫೆಸರ್ಸ್ ಶಿಕ್ಷಕರು ಅಂದ್ರೆ ಈ ದೇಶದ ಭವಿಷ್ಯ ರೂಪಿಸ್ತಕ್ಕಂಥವ್ರು ಅಂಥವ್ರನ್ನ ಫುಟ್ಪಾತಲ್ಲಿ ಕೂರಿಸಿದಿರಲ್ಲ. ಈ ಜಿಲ್ಲಾಡಳಿತದವ್ರಿಗೂ ನಮಗೆ ಮನವಿ ಮಾಡಿ ಸಾಕಾಯ್ತು. MLAಗಳು ಬರ್ತಾರೆ ಹೋಗ್ತಾರೆ, ಯಾವುದೂ ಆಗ್ತಾ ಇಲ್ಲ. ಇಲ್ಲಿ ಕೆಲವ್ರ ಮಕ್ಳುಗಳಿಗೆ ಬ್ರೈನ್ ಸ್ಟ್ರೋಕ್ ಆಗಿದೆ. ESI ಬೆನಿಫಿಟ್ ಇದ್ದಿದ್ರೆ ಅವ್ರಿಗೆಲ್ಲ ಕ್ಲೈಮ್ ಆಗೋದು. ಈ ದರಿದ್ರದವ್ರು ಇಂಥ ಟೈಮಲ್ಲಿ ಹಿಂಗೆ ಮಾಡಿದ್ದಾರೆ. ಈಗ ಆರ್ಡರ್ ಇಂಪ್ಲಿಮೆಂಟ್ ಮಾಡಿಸಿ, ಆರ್ಡರ್ ಯಾರು ಇಂಪ್ಲಿಮೆಂಟ್ ಮಾಡಬೇಕು? ಡೊನಾಲ್ಡ್ ಟ್ರಂಪ್ ಕರ್ಕೊಬರೋಣ. 75 ವರ್ಷದಂತ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಇದು ಗೆಜ್ಲು ಹುಳ ಸೇರ್ಕತ್ತದಲ್ಲ ಹುತ್ತದೊಳಗೆ, ಅಂತ ಅವರು ಬಂದು ಸೇರ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳು ಭವಿಷ್ಯ ರೂಪಿಸುವಂತ ಶಿಕ್ಷಕರಿಗೆ ಈ ರೀತಿ ಬೀದಿಗೆ ತಳ್ಳಿದಿರಲ್ಲ. ಹಂಗಾಗಿ ಇದು NIE ಶಿಕ್ಷಕರಿಗೆ ಅಂತಲ್ಲ, ಇಡೀ ಶಿಕ್ಷಕರ ವರ್ಗಕ್ಕೆ ಮಾಡಿರೋಂಥ ಅವಮಾನ ಇವರು. ಮಂಗಳವಾರ ಸಂಜೆ ತನಕ ಗಡುವು ಕೊಡ್ತೀವಿ. ಬುಧವಾರದಿಂದ ಹೋರಾಟ ಉಗ್ರವಾಗಿರುತ್ತೆ. ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ಸೆಕ್ರೆಟರಿನೇ ಕಾರಣ, ಮ್ಯಾನೇಜ್ಮೆಂಟ್ ಕಾರಣ, ಪ್ರಿನ್ಸಿಪಾಲ್ರು ಕಾರಣ ಸರ್. ನಾವು NIE IT ಬೆಮ್ಮೆಲ್ ಹತ್ರ ಪಕ್ಕ ಒಂದು ಕಾಲೇಜ್ ಇದೆ ಸರ್, 25 ಎಕರೆಯಲ್ಲಿ. ಆ ಕಾಲೇಜಿನ ಪರ್ಮನೆಂಟ್ ಉದ್ಯೋಗಿಗಳು ನಾವೆಲ್ಲ. ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರು, ಅಸೋಸಿಯೇಟ್ ಪ್ರೊಫೆಸರು, ಪ್ರೊಫೆಸರ್ಸು, ಪ್ರಿನ್ಸಿಪಾಲ್ ಆಗಿದ್ದವರು, ಗ್ರೂಪ್ ಡಿ ನೌಕರರು, ಟೆಕ್ನಿಷಿಯನ್ಸು, ಆಫೀಸ್ ಸ್ಟಾಫು, ಅಡ್ಮಿನಿಸ್ಟ್ರೇಟಿವ್ ಸ್ಟಾಫು ಎಲ್ಲ ಇದೀವಿ ಸರ್. ಸುಮಾರು 76 ಜನ ಇದ್ದೀವಿ ನಾವಿಲ್ಲಿ. ನಾವು ಇಲ್ಲಿ ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯತೆ ಯಾಕೆ ಬಂತು ಅಂದರೆ, ನಾವೆಲ್ಲ ಇಲ್ಲಿ ಒಂದು 15 ವರ್ಷದಿಂದ ಕಾರ್ಯನಿರ್ವಹಿಸಿದ್ದೀವಿ NIE ಸಂಸ್ಥೆಯಲ್ಲಿ, NITಲಿ. 2022ರಲ್ಲಿ ಈ NIE ಮ್ಯಾನೇಜ್ಮೆಂಟ್ ಅವರು ಒಂದು ನಿರ್ಧಾರ ತಗೋತಾರೆ. ಏನು ಅಂತ ಹೇಳಿದ್ರೆ, ಇಲ್ಲಿ ಬ್ರಾಂಚ್ಗಳನ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಜಾಗ ಕಮ್ಮಿ ಇದೆ ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ. ಹಂಗಾಗಿ ಬೆಮೆಲ್ ಪಕ್ಕ ಇರ್ತಕ್ಕಂಥ ಕಾಲೇಜ್ನ ಈ ಕಾಲೇಜ್ ಜೊತೆಗೆ ವಿಲೀನ ಮಾಡ್ಕೊಳ್ಳೋದು, ಅಂದರೆ ಮರ್ಜ್ ಮಾಡ್ಕೊಳ್ಳೋದು. ಈಗ ಹೆಂಗೆ ಬ್ಯಾಂಕ್ಗಳು, ಕಂಪ್ನಿಗಳು ಮರ್ಜ್ ಆಗ್ತವೋ ಅದೇ ರೀತಿ ಕಾಲೇಜನ್ನ ಮರ್ಜ್ ಮಾಡ್ಕೋಬೇಕು ಅಂತ ಒಂದು ಪ್ರಸ್ತಾವನೆನ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಹತ್ರ ಸಲ್ಲಿಸ್ತಾರೆ. ಅದು ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಬರುತ್ತೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಏನಂತ ಕೇಳ್ತಾರೆ, ಅವರು NOC ಕೊಡಬೇಕಾದಂಥ ಸಂದರ್ಭದಲ್ಲಿ, ನೀವು ಇದೆಲ್ಲ ಸರಿ ವಿಲೀನ ಮಾಡ್ಕೋತೀರಾ, ನೀವು ವಿಲೀನ ಮಾಡ್ಕೋಬೇಕಾಗ ಇಲ್ಲಿನ ಸ್ಟಾಫ್ ಕಂಡೀಷನ್ ಏನು ಅಂತ ಕೇಳ್ತಾರೆ. ಈ ಸ್ಟಾಫ್ಗಳ ಯಾವ ರೀತಿ ಅಂತ. ಅವಾಗ ಅವ್ರು ಏನಂತ ಬರ್ಕೊಡ್ತಾರೆ ಅಂದರೆ, NOC ತಗೋಬೇಕಾರೆ ಎಲ್ಲ ಪರ್ಮನೆಂಟ್ ಸ್ಟಾಫ್ನು ಈ NIEಗೆ ರೀಲೊಕೇಟ್ ಮಾಡ್ತೀವಿ, ಇಲ್ಲಿಗೆ ತಗೊಂಡು ಇಲ್ಲಿ ವೇತನ ಶ್ರೇಣಿ ಕೊಡ್ತೀವಿ ಅಂತ ಬರ್ಕೊಟ್ಟ ಮೇಲೇ ಪ್ರಿನ್ಸಿಪಲ್ ಸೆಕ್ರೆಟರಿ NOC ಕೊಟ್ಟಿರೋದು. NOC ಕೊಟ್ಟಾದ್ಮೇಲೆ ಏನು ಮಾಡಿದ್ರು, 3 ವರ್ಷ ಅಲ್ಲಿ ವಿದ್ಯಾರ್ಥಿಗಳು ಹೊರ ಹೋಗೋದನ್ನ ಕಾದ್ಬಿಟ್ಟು 2025ಕ್ಕೆ ಜೂನ್ 13ಕ್ಕೆ ನಮ್ಮ ಹತ್ರ ಏನು ವಿವರಣೆ ಪಡಿದೆ, ನೋಟಿಸ್ ಕೊಡದೆ, ಏನೂ ಮಾಡದೆ, ಯಾವುದೇ ಕಾನೂನನ್ನು ಗಾಳಿಗೆ ತೂರಿ ನಮ್ಮನ್ನೆಲ್ಲ ಏಕಾಏಕಿ ಕೆಲಸದಿಂದ ವಜಾ ಮಾಡ್ತಾರೆ ಸರ್. ವಜಾ ಮಾಡಿದಂಥ ಅದು ಅಮಾನುಷವಾಗಿ ಇಲ್ಲಿ ಪ್ರೊಫೆಸರ್ಸು, ಪ್ರಿನ್ಸಿಪಾಲ್ಸ್ ಇದ್ದಾರೆ ಅಂತಲೂ ಗಣನೆಗೆ ತಗೊಳ್ಳದೆ, ತಂತಿ ಬೇಲಿ ಎಲ್ಲ ಹಾಕೊಂಡು ಈಚೆ ಒಳ ಇಂಡಿಯಾ ಪಾಕಿಸ್ತಾನ ಬಾರ್ಡ್ರ್ ಮಾಡ್ದಂಗೆ ನಾವು ಅದು ವಿಡಿಯೋ ಕೊಡ್ತೀವಿ. ಬೇಕಾದ್ರೆ ಹೋದ ವರ್ಷ ಆಗಿರೋದು ಇದು. ಅದ್ರ ಈಚೆ ನಿಲ್ಲಿಸ್ತಾರೆ ನಮ್ಮನ್ನೆಲ್ಲ. ಇದೆಲ್ಲ ಭಾಳ ಬೇಜಾರಾಗ್ಬಿಟ್ಟು ನಾವೇನು ಮಾಡ್ತೀವಿ, ಫಸ್ಟ್ ನಾವೆಲ್ಲ ರಾಜ್ಯಗಳನ್ನ ಭೇಟಿ ಮಾಡ್ತೀವಿ. ತದನಂತರ ನಾವೇನು ಮಾಡ್ತೀವಿ, ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಸಲ್ಲಿಸ್ತೀವಿ. ಆಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿಲೂ ಒಂದು ಪಿಟಿಷನ್ ಸಲ್ಲಿಸ್ತೀವಿ. 1 ವರ್ಷಗಳ ಕಾಲ ಆಲಿಸಿದಂಥ ಹೈಕೋರ್ಟು ಇವ್ರಿಗೆ ಚೀಮಾರಿ ಹಾಕಿದೆ. ಇವ್ರಿಗೆ ಹೈಕೋರ್ಟ್ ಆರ್ಡರ್ಸ್ ಏನಂತ ಇದೆ ಅಂದರೆ, ನೀವು ಯಾವುದೇ ಕಾನೂನನ್ನು ಪಾಲಿಸಿಲ್ಲ, ಇಲ್ಲಿ ಯಾವುದೇ ಎಜುಕೇಷನಲ್ ಆ್ಯಕ್ಟಲ್ಲಿ ಇರ್ತಕ್ಕಂಥ ಯಾವುದೇ ನಿಬಂಧನೆಗಳನ್ನು ನೀವು ಯಾವುದನ್ನು ಮಾಡಿಲ್ಲ, ಏಕಾಏಕಿ ನೀವು ಜಾರಿಗೊಳಿಸಿದ್ದೀರಾ ಅಂತೇಳಿ ಅವ್ರಿಗೆ ಚೀಮಾರಿ ಹಾಕಿದೆ. ಏಕಪಕ್ಷೀಯ ನಿರ್ಧಾರ ತಗೊಂಡಿದ್ದೀರಾ ಅಂತ. ಅದಾದಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಏನಂತ ಆರ್ಡರ್ಸ್ ಆಯಿತು ಅಂದರೆ, ನಮಗೆ NOC ಕೊಡ್ಬೇಕಾದ್ರೆ ನೀವೆಲ್ಲರೂ ರೀಲೊಕೇಟ್ ಮಾಡ್ತೀವಿ ಅಂತ ಹೇಳಿದ್ದೀರಾ, ನೀವು ಯಾವುದೇ ಆದೇಶ ಪಾಲಿಸಿಲ್ಲ, ಹಂಗಾಗಿ ಎಲ್ಲರೂ ವಾಪಸ್ ಇಮಿಡಿಯೇಟಾಗಿ ತಗೊಳ್ಳಿ ವಿತೌಟ್ ಬ್ರೇಕ್. ಅಂದರೆ 1 ವರ್ಷದ ಸಂಬಳ ಕೊಡಬೇಕು ಅವ್ರಿಗೆ, ಮತ್ತು ಇಲ್ಲಿ ವೇತನ ಶ್ರೇಣಿ ಕೊಡಬೇಕು, ಸರ್ವಿಸ್ ಕಂಟಿನ್ಯೂಷನ್ಗೆ ಹೇಳಿರೋದು ಅದನ್ನು ಮಾಡಿಲ್ಲ. ಆರ್ಡ್ರ್ ಕೊಟ್ಟು 2 ತಿಂಗಳಾಗಿದೆ. ಇವರು ಸೆಕ್ರೆಟರಿ ಇಲ್ಲಿದ್ದಾರೆ ಇಲ್ಲ, ಇವರು ಮಗಳು ಮದುವೆ ನೆಪ ಹೇಳ್ಕೊಂಡು 15-20 ದಿನದಿಂದ ಬಂದಿಲ್ಲ ಇಲ್ಲಿ ಸ್ಪಾಟ್ಗೆ. ಆಯಿತು, ಅವ್ರ ಮಗಳ ಮದುವೆ, ಅಧ್ಯಕ್ಷರು ನಮ್ಮ ಹತ್ರ ಬಂದು ಮಾತಾಡಿಲ್ಲ, ಮೆಂಬರ್ಸ್ಗಳು ಮಾತಾಡಿಲ್ಲ, ಯಾರೂ ಮಾತಾಡಿಲ್ಲ. ಇವರು ಕೇಳಿದ್ರೆ ಈಗ ಏನಂತ ಅಂತಾರೆ ಅಂದರೆ, ಜನರಲ್ ಬಾಡಿ ಮೀಟಿಂಗ್ ಮಾಡ್ಬೇಕಂತ. ಇವ್ರು ಜನರಲ್ ಬಾಡಿ ಮಾಡೋದಕ್ಕೆ ಇಲ್ಲಿ ಡೆಡ್ ಬಾಡಿ ಬಿದ್ದೋಗುತ್ತೆ. ಜನರಲ್ ಬಾಡಿ ಮೀಟಿಂಗ್ ಮಾಡೋದ್ರಲ್ಲಿ ಡೆಡ್ ಬಾಡಿ ಬಿದ್ದೋಗುತ್ತೆ. ಇವರು ಮೀಟಿಂಗ್ನ ಇದು ಕೆಲಸದಿಂದ ವಜಾ ಮಾಡ್ಬೇಕಾದ್ರೆ ಯಾಕೆ ಮೀಟಿಂಗ್ ಮಾಡಲಿಲ್ಲ? ತಗೋಬೇಕಾದಾಗ ಮೀಟಿಂಗ್ ಅಂತೆ. ಇಲ್ಲಿ ಮೆಂಬರ್ಸ್ನ ಭಾಳ ಸಭ್ಯಸ್ಥರು, ಮಾನ ಮರ್ಯಾದೆ ಇರೋರು ಅಂತ ಅನ್ಕೊಂಡಿದ್ವಿ. ಇವ್ರು ಮೂರು ಬಿಟ್ಟರು ಅಂತ ಈಗಲೇ ಗೊತ್ತಾಗ್ತಿರೋದು. ಯಾರು ಸಂಪದ ಅಯ್ಯಂಗಾರ್ ಮಗ ರಂಗನಾಥ್ ಅವರು, ರಾಜ್ಕುಮಾರ್ ಅವರು, ಆಮೇಲೆ ಕೆಲವು ಮೆಂಬರ್ಸ್ ಎಲ್ಲ ಭಾಳ ಅವ್ರ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ವಿ. ಆದರೆ ಇಂಥ ಅಯೋಗ್ಯನ ಜೊತೆ ಸೇರ್ಕೊಂಡು ನೀವು ಕೈ ಜೋಡಿಸಿದ್ದೀರಾ ಅನ್ನೋದು ನಮಗೆ ಭಾಳ ಬೇಸರ ಆಗ್ತಾ ಇದೆ. ನೀವು ಏನು ಅನ್ಕೊಂಡಿದ್ದೀನ ಪ್ರೊಫೆಸರ್ಸು ಶಿಕ್ಷಕರು ಅಂದರೆ ಈ ದೇಶದ ಭವಿಷ್ಯ ರೂಪಿಸ್ತಕ್ಕಂಥವ್ರು ಅಂಥವ್ರನ್ನ ಫುಟ್ಪಾತಲ್ಲಿ ಕೂರಿಸಿದಿರಲ್ಲ. ಈ ಜಿಲ್ಲಾಡಳಿತದವ್ರಿಗೂ ನಮಗೆ ಮನವಿ ಮಾಡಿ ಸಾಕಾಯಿತು. MLAಗಳು ಬರ್ತಾರೆ ಹೋಗ್ತಾರೆ, ಯಾವುದೂ ಆಗ್ತಾ ಇಲ್ಲ ಇಲ್ಲಿ. ನಮಗೆ ಈಗ ಬೆಂಬಲವಾಗಿ ಶಿಕ್ಷಕರ ಕಾನ್ಸ್ಟಿಟ್ಯೂನ್ಸಿಯಿಂದ ನಿಂತಿದ್ದಾರಲ್ಲ ಸರ್, ವಿವೇಕಾನಂದ ಅವರು ಭಾಳ ಬೆಂಬಲವಾಗಿದ್ದಾರೆ ನಮಗೆ. ಆಮೇಲೆ ಪುಟ್ಟಣ್ಣ ಸರ್ MLC ಅವರು ಬೆಂಬಲವಾಗಿದ್ದಾರೆ. ಆಮೇಲೆ ಸುಶ್ರುತ್ ಗೌಡ್ರು ಅಂತ ಅವರು ಖ್ಯಾತ ನರರೋಗ ತಜ್ಞರು, ಅವರು ನಮ್ಮ ಬೆಂಬಲವಾಗಿದ್ದಾರೆ ಸಾಹೇಬರು. ಇವರೆಲ್ಲರ ಬೆಂಬಲದಿಂದ ಈ ಸಲ ಬಿಡೋದಿಲ್ಲ. ಇವ್ರು ಏನು ಅನ್ಕೊಂಡಿದ್ದಾರೆ,
ಇವರು ಮ್ಯಾನೇಜ್ಮೆಂಟ್ ಅವರು ಒಂದು ವಾರ ಮಾಡ್ತಾರೆ, ಎದ್ದು ಹೋಗ್ತಾರೆ, ಹೊಟ್ಟೆ ಎಷ್ಟ ಮೇಲೆ ಎದ್ದು ಹೋಗ್ತಾರೆ ಅಂತ ಅನ್ಕೊಂಡಿದ್ದಾರೆ. ಖಂಡಿತ ಬಿಡೋದಿಲ್ಲ. ಉದಯ್ ಶಂಕರ್ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇಲ್ಲಿ ಏನೇ ಹೆಚ್ಚು ಕಮ್ಮಿ ಆದ್ರೆ ನೀವೇ ಜವಾಬ್ದಾರಿ. ಇದನ್ನ ಮಾತ್ರ ಹೇಳಿ ಸರ್. ಇಲ್ಲಿ ಕೆಲವ್ರ ಮಕ್ಳುಗಳಿಗೆ ಬ್ರೈನ್ ಸ್ಟ್ರೋಕ್ ಆಗಿದೆ, ESI ಬೆನಿಫಿಟ್ ಇದ್ದಿದ್ರೆ ಅವ್ರಿಗೆಲ್ಲ ಕ್ಲೈಮ್ ಆಗೋದು. ಈ ದರಿದ್ರದವ್ರು ಇಂಥ ಟೈಮಲ್ಲಿ ಹಿಂಗೆ ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ಇವತ್ತು ಹೆಲ್ತ್ ಕಂಡೀಷನ್ ಚೆನ್ನಾಗಿಲ್ಲ, ಅವ್ರ ಮಕ್ಳುಗಳಿಗೆ ದಿನನಿತ್ಯದ ಏನೇನೋ ಬೇಕು ಅದ್ರ ಬಗ್ಗೆ ಸಲಕರಣೆಗಳು ಅದನ್ನು ಒದಗಿಸ್ಕೊಳ್ಳೋಕ್ಕೂ ಕಷ್ಟ ಆಗ್ತಿದೆ, ಬೇಸಿಕ್ ನೀಡ್ಸ್ಗೂ ಕಷ್ಟ ಆಗ್ತಿದೆ. ಇಂಥ ಸಂದರ್ಭದಲ್ಲಿ ಇವ್ರ ಪ್ರತಿಷ್ಠೆ ಗೌರವ ಇದೆಲ್ಲ ಹೆಚ್ಚಾಗಿದೆ. 75 ವರ್ಷದಂಥ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಈ ಮಾಮೂಲಿ ಹಾವು ಇದು ಗೆಜ್ಲು ಹುಳ ಸೇರ್ಕತ್ತದಲ್ಲ ಹುತ್ತದೊಳಗೆ ಅಂತ ಅವರು ಬಂದು ಸೇರ್ಕೊಂಡಿದ್ದಾರೆ. ಇಂಥ ಮ್ಯಾನೇಜ್ಮೆಂಟು ಖಂಡಿತ ನಮಗೆ ಬೇಡ. ಈ ಸರ್ಕಾರಿ ಆದೇಶದ ಪ್ರಕಾರ ಈಗಲೂ ನಾವು ಇಲ್ಲಿ ಸ್ಟಾಫೇನೆ, ನೌಕರರೇನೆ. ಹಂಗಾಗಿ ಇವರು ಪೊಲೀಸವ್ರನ್ನ ಬಳಸ್ಕೊಂಡ್ರು ಅಷ್ಟೇನೆ, ಯಾರನ್ನ ಬಳಸ್ಕೊಂಡ್ರು ಅಷ್ಟೇನೆ, ನ್ಯಾಯ ನಮ್ಮ ಪರ ಇದೆ. ಇವ್ರಿಗೆ ಮಂಗಳವಾರ ಸಂಜೆ ತನಕ ಡೆಡ್ಲೈನು. ಮಂಗಳವಾರ ಏನಾದ್ರು ನಮ್ಮ ಪರ ಆದೇಶ ಏನಾದ್ರು ಇವ್ರು ಹೇಳ್ದೆ ಹೋದ್ರೆ ಬುಧವಾರದಿಂದ ಹೋರಾಟ ಉಗ್ರವಾಗಿರುತ್ತೆ. ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ಸೆಕ್ರೆಟರಿನೇ ಕಾರಣ, ಮ್ಯಾನೇಜ್ಮೆಂಟ್ ಕಾರಣ, ಪ್ರಿನ್ಸಿಪಾಲ್ರು ಕಾರಣ. ಸರ್ ಇಲ್ಲಿ ಏನಾಗಿದೆ ಅಂದರೆ ಪೊಪೆಟ್ ಥರ ಆಗ್ಬಿಟ್ಟಿದ್ದಾರೆ, ಒಂಥರ ತೊಗಲ್ಗೊಂಬೆ ಥರ. ಸೆಕ್ರೆಟರಿ ಏನು ಹೇಳ್ತಾರೋ ಅದಕ್ಕೆ ಮಿಕ್ಕಿದ ಮೆಂಬರ್ಸ್ ಎಲ್ಲ ಹೂ ಅನ್ನೋದು ಏಕಪಕ್ಷೀಯವಾಗಿ. ಸೆಕ್ರೆಟರಿ ಕೆಲವ್ರು ಪಾಪ ಧ್ವನಿ ತಕ್ಕೂ ಬಿಡ್ತಾ ಇಲ್ಲ ಮೆಂಬರ್ಸ್ಗೆ. ನಾನೀಗ ಮೆಂಬರ್ಸಿಗೆ ಕೇಳ್ಕೊತಿದ್ದಾರೆ ಇದೇನೆ, ನಿಮ್ಗೇನಾರು ಆ ಸೆಕ್ರೆಟರಿಯಿಂದ ಏನಾದ್ರು ಭಯ ಇದ್ರೆ ನಿಮ್ಗೆ ನಮ್ಮ ಪರವಾಗಿ ಬರಬೇಕು ಅಂದ್ರೆ ದಯವಿಟ್ಟು ಬನ್ನಿ, ನಾನು ನಿಮ್ಮ ಪರವಾಗಿದ್ದೀವಿ ಮೆಂಬರ್ಸ್. ಆ ಥರ ಮಾಡ್ಬಿಡ್ತಾರೆ ಏನಕ್ಕೋಸ್ಕರ. ಅವ್ರನ್ನೇನು ಭಯ ಇದೆಯೋ ಗೊತ್ತಿಲ್ಲ ನಮಗೆ, ಅವ್ರ ಮೆಂಬರ್ಸ್ಗೆ. ನಾವೀಗ ಮೆಂಬರ್ಸ್ ಕೇಳ್ಕೊತಾ ಇರೋದು ನಮ್ಮ ಪರ ಮಾತಾಡಿ, ನೀವು ಒಳಗೆ ಮಾತಾಡೋ ಬದಲು ನಾ ಗೋಡೆ ಮಧ್ಯ ದಯವಿಟ್ಟು ಬಂದ್ಬಿಡಿ ಇಲ್ಲಿಗೆ, ನಮ್ಮ ಪರವಾಗಿ ನಿಂತ್ಕೊಳ್ಳಿ. ಆಮೇಲೆ NI ಪರ್ಮನೆಂಟ್ ಸ್ಟಾಫ್ ಇದಾರಲ್ಲ ಒಳಗೆ, ಅವ್ರಿಗೂ ನಾ ಇಲ್ಲಿ ಮುಖಾಂತರ ಕೇಳ್ಕೊತಾ ಇದ್ದೀನಿ, ನೀವು ನೌಕರು ನಾವು ನೌಕರರು, ನಾಳೆ ದಿನ ನಮಗಾಗಿ ನಿಮಗೂ ಆಗುತ್ತೆ. ದಯವಿಟ್ಟು ನಿಮಗೆ ನಾನು ಮನವಿ ಮಾಡ್ಕೊತಿರೋದೇನು ಅಂದರೆ, ನೀವು ನಮಗೆ ಒಳಗಡೆ ಬೆಂಬಲ ಕೊಡೋ ಬದಲು ಇಲ್ಲಿಗೆ ಎಲ್ಲ ಚೆಕ್ಔಟ್ ಮಾಡಿ ಬಂದ್ಬಿಡಿ. ಒನ್ ಅವರಲ್ಲಿ ಏನೋ ಒಂದು ಸೀನ್ಗಳಾಗುತ್ತೆ ಇಲ್ಲಿ. ದಯವಿಟ್ಟು ಎಲ್ಲರೂ ಬರಬೇಕು. ಇಲ್ಲಿ ಎಲ್ಲ ಕೈ ಜೋಡಿಸಿದ್ರೆ ಅವ್ರನ್ನ ಕಳಿಸ್ಬೋದು. ವಿದ್ಯಾರ್ಥಿಗಳ ಭವಿಷ್ಯ ಏನೂ ನೋಡ್ತಾ ಇಲ್ಲ ಸರ್. ಇವರು ಬಂದಿರೋದು ಬಿಸ್ನೆಸ್ ಮಾಡೋಕ್ಕೆ, ಬಿಸ್ನೆಸ್ ಮಾಡೋಕ್ಕೆ. ಈ NI ಬೈಲಾ ಎಲ್ಲ ಚೇಂಜ್ ಮಾಡಿದ್ದಾರೆ ಇವರು. ಅದಕ್ಕೋಸ್ಕರ ಬೈಲಾ ಚೇಂಜ್ ಮಾಡಿ ಇವ್ರಿಗೆ ಬೇಕಾದವ್ರಿಗೆ ಮೆಂಬರ್ಶಿಪ್ ಕೊಟ್ಕೊಂಡು ಅವರು ಇದನ್ನು ಅನುಷ್ಠಾನಗೊಳಿಸಿದ್ದಾರೆ. ಇದರಿಂದ ದೊಡ್ಡ ಕೈ ಇದೆ. ನಾವು ಅದ್ರ ಹೆಸರು ಹೇಳಿದ್ರೆ ಅದಕ್ಕೆಲ್ಲ ಬೇರೆ ಥರ ಆಗುತ್ತೆ. ಹಂಗಾಗಿ ನಾನು ಹೇಳ್ತಾ ಇರೋದು, ನೀವೆಂಥ ದೊಡ್ಡ ಕೈ ಇರಲಿ, ಕಾನೂನು ಕೈ ಭಾಳ ದೊಡ್ಡದಿದೆ. ಹಂಗಾಗಿ ಮಂಗಳವಾರ ಸಂಜೆ ತನಕ ಗಡುವು ಕೊಡ್ತೀವಿ. ಹಂಗೂ ನೀವೇನೂ ಅದ್ರ ಬಗ್ಗೆ ಏನೂ ಆ್ಯಕ್ಷನ್ ತಗೊಳ್ದೇನೆ ಒಂಥರ ಉಡಾಫೆಯಾಗಿ ಹೇಳಿದ್ರೆ ಆಮೇಲೆ ನಾವು ಮುಂದಿನ ಕ್ರಮ ಉಗ್ರವಾಗಿ ತಗೋತೀವಿ. ಮುಂದೆ ಏನೇ ಅನಾಹುತ ಆದ್ರೂ ಆ ಸೆಕ್ರೆಟರಿನೇ ಕಾರಣ. ಉದಯ್ ಶಂಕರ್ ಆರ್ಡರ್ ಆಗಿದೆಯಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿದು, ಅದ್ರ ಮೇಲೆ ಕೋರ್ಟ್ಗೆ ಹೋಗ್ತೀನಿ ನಿಂತಿದ್ದಾರಲ್ವಾ. ನೀವು ಕೋರ್ಟ್ಗೆ ಹೋಗಿ ಸ್ವಾಮಿ, ನೀವು ಸ್ಟೇ ತಂದಿದ್ದೀರಾ, ಅದ್ರ ಮೇಲೆ ಸ್ಟೇ ಇದ್ರೆ ಕೊಡಿ. ನೀವು ಕೋರ್ಟ್ಗೆ ಹೋಗ್ತೀನಿ ನಮ್ಮನ್ನೇ ಬಿದಿಲ್ ಕೂರಿಸಿದ್ದೀರಾ. ನೀವು ಕೋರ್ಟ್ಗೆ ಹೋಗಿ ನಾವು ಬರ್ತೀವಿ, ಕೋರ್ಟಲ್ಲಿ ಓಡಾಡ್ತೀವಿ. ನೀವು ಫಸ್ಟು ಅದನ್ನು ಅನುಷ್ಠಾನ ಮಾಡಿ ಒಳಗೆ ಕರ್ಕೊಳ್ಳಿ, ನಾವು ಒಳಗಡೆ ಓಡಾಡ್ತೀವಿ ಕೋರ್ಟ್ಗೆ. ಈಗ ಆರ್ಡ್ರನ್ನ ಇಂಪ್ಲಿಮೆಂಟ್ ಮಾಡಿಸಿ. ಆರ್ಡ್ರ್ ಯಾರು ಇಂಪ್ಲಿಮೆಂಟ್ ಮಾಡಬೇಕು? ಡೊನಾಲ್ಡ್ ಟ್ರಂಪನ್ನು ಕರ್ಕೊಬರೋಣ? ಡೊನಾಲ್ಡ್ ಟ್ರಂಪ್ ಬರ್ಬೇಕು ಆರ್ಡ್ರ್ ಮಾಡೋಕ್ಕೆ? ನಮಗೆ ಈಗ ಆರ್ಡ್ರ್ ಆಗಿದೆ, ಯಾರು ನೀವು ಸರ್ಕಾರದಲ್ಲಿ ಯಾರಾದರೂ ಇನಿಷಿಯೇಟ್ ತಗೊಂಡು ಮಾಡಿ ಸರ್. ಅದನ್ನು ಭೇಟಿ ಮಾಡಿ ಹೇಳಿದ್ದೀವಿ. ಅವರು ಅವಾಗ ಅಪಾಯಿಂಟ್ ಆಗಿರಲಿಲ್ಲ, ಖುಷ್ಬು ಅವರು. ಈಗ ಇನ್ನೊಬ್ರು ಬಂದಿದ್ದಾರೆ, ಅವ್ರನ್ನ ಹೋಗಿ ಈಗ ಇನ್ನೊಂದ್ಸಲಿ ಭೇಟಿ ಮಾಡ್ತೀವಿ, ಅವ್ರಿಗೂ ಹೇಳ್ತೀವಿ ನೀವು ಬೇಕಾದ್ರೆ ಫೋನ್ ಮಾಡಿ ಹೇಳಿ ಅಂತ. ಆರ್ಡ್ರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ವುಮೆನ್ಸ್ ಕಮಿಷನ್ ಕೊಟ್ಟಿದ್ದೀವಿ. ಮೇಡಮ್ ಬರ್ತೀನಿ ಅಂತ ಹೇಳಿದ್ದಾರೆ 29ಕ್ಕೆ. ಆದಷ್ಟು ಇದು ನಾಗಲಕ್ಷ್ಮಿ ಚೌಧರಿ ಮೇಡಮ್ಗೆ ಇಲ್ಲಿಗೆ ಬರೋಕ್ಕೆ ಹೇಳಿದ್ದೀವಿ. ಅವ್ರ ಕೇಸು ಏನಾದ್ರು ಬುಕ್ ಮಾಡಿ ಮೇಡಮ್, ಲೇಡೀಸ್ಗೆಲ್ಲ ತುಂಬ ಹರಾಸ್ಮೆಂಟ್ ಆಗ್ತಿದೆ, ಇಲ್ಲಿ ಕೂತ್ಕೊಂಡು ಆಗ್ತಾ ಇಲ್ಲ, ಧೂಳು ಆರೋಗ್ಯ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಅಂತ. ಹಂಗಾಗಿ ಇವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. 3 ಬಿಟ್ಟವರು ಮ್ಯಾನೇಜ್ಮೆಂಟ್ ಅವರು ಇಲ್ಲಿ ಬಂದ್ಬಿಟ್ಟು ಬಿಸ್ನೆಸ್ ಮಾಡ್ಕೊಂಡು ನೀವು ಈ ಥರ ಮಾಡ್ಕೊಂಡು ಈ ಥರ ವಿದ್ಯಾರ್ಥಿಗಳು ಭವಿಷ್ಯ ರೂಪಿಸುವಂಥ ಶಿಕ್ಷಕರಿಗೆ ಈ ರೀತಿ ಬೀದಿಗೆ ತಳ್ಳಿದಿರಲ್ಲ. ಹಂಗಾಗಿ ಇದು NI ಶಿಕ್ಷಕರಿಗೆ ಅಂತಲ್ಲ, ಇಡೀ ಶಿಕ್ಷಕರ ವರ್ಗಕ್ಕೆ ಮಾಡಿರೋಂಥ ಅವಮಾನ ಇವರು. ಇಡೀ ಶಿಕ್ಷಕರು ರಾಜ್ಯಾದ್ಯಂತ ಪ್ರತಿಭಟಿಸ್ಬೇಕು ಇದಕ್ಕೆ.